ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಅಕ್ಕರೆ ಎಲ್ಲ ಕೆಲಸ ಆಯ್ತು ಅವ್ರು ಹೇಳ್ಬೇಕಾ? ಇಲ್ಲಮ್ಮ, ಎಲ್ಲ ಕೆಲಸನೂ ಆಯ್ತು. ಅಕ್ಕರೆ ನಿಮ್ಮ ಮತ್ತೆ ಬಾವನ್ ಮಧ್ಯೆ ಅಂದ್ರೆ ಪರ್ಸನಲ್ ಆಗಿ ಮಾತಾಡಿದ್ರಾ ಅಂತ ಕೇಳ್ದೆ. ಅದಕ್ಕೆ ಅವಕಾಶನೇ ಸಿಕ್ಕಿಲ್ಲ ಮಲ್ಲಿ. ಅವಕಾಶ ಸಿಕ್ಕಿಲ್ಲ? ಒಂದೇ ಮನೇಲಿ ಇರ್ತೀರಾ, ಜೊತೆಲೇ ಇರ್ತೀರಾ ಅಲ್ವಾ ಅಕ್ಕರೆ? ಹಾ, ಬಟ್ ನಮ್ ಜೊತೆ ಮಕ್ಳು ಇದಾರಲ್ವಾ, ಏನಾದ್ರೂ ಪರ್ಸನಲ್ ಆಗಿ ಮಾತಾಡ್ಬೇಕಂದ್ರೆ ಅವ್ರ ಮುಂದೆ ಮಾತಾಡಕ್ಕಾಗತ್ತಾ? ಓ, ಮಕ್ಳಿದಾರೆ ಅಲ್ವಾ? ಇಲ್ಲೊಂದು ಸಮಸ್ಯೆ ಖಂಡಿತವಾಗಿಯೂ ಇದೆ ಅಂತ ಅನ್ನಿ. ಅಂದ್ರೆ ಸೆನ್ಸರ್ ಬೋರ್ಡ್ ಸಮಸ್ಯೆ, ಅಂದ್ರೆ ಫ್ರೀಡಮ್ ಆಫ್ ಸ್ಪೀಚೇ ಇಲ್ಲ ಅಂದಂಗಾಯ್ತು. ಓ, ಕಣ್ಣಿಗೆ ಕಾಣಿಸ್ತಾ ಇದೆ, ಅರೆ ಕೈಗೆ ಸಿಗ್ತಾ ಇಲ್ಲ. ಅಕ್ಕರೆ ನೀವು ಬಾಬ್ನವರು 5 ವರ್ಷ ದೂರ ಇದ್ರಿ, ಇವಾಗ ಒಂದೇ ಮನೇಲಿರೋ ಜೊತೆ ಆಗಿದ್ದೀರಾ, ಆದ್ರೆ ನೀವಿಬ್ರು ಮಾತಾಡ್ತಾ ಇಲ್ಲ ಅನ್ನೋದೇ ನನಗ್ ಸಮಸ್ಯೆ ಆಗಿದೆ. ನೀ ನನ್ ಗಾಯಕ್ಕೆ ಉಪ್ಪು ಸುರಿಬೇಡ. ಉಪ್ಪು ಹಚ್ತಾ ಇಲ್ಲ, ಗಾಯಕ್ಕೆ ಮೂಲ ಮಚ್ಚ ಕೆಲಸ ಮಾಡ್ತೀನಿ ಅಂದೆ. ಏನ್ ಮಾಡ್ತೀಯಾ? ಮಕ್ಳಿಗೂ ನನ್ನ ರೂಮಲ್ಲಿ ಓದ್ಕೊಳ್ತಾ ಇದ್ದಾರೆ, ಇವತ್ತು ಅವ್ರನ್ನ ಅಲ್ಲೇ ಇರ್ಸ್ಕೊಂಡ್ಬಿಡ್ತೀನಿ, ಅಲ್ಲೇ ಮಲಸ್ಕೊಂಡ್ಬಿಡ್ತೀನಿ. ಹೋದ್ಸಲ ಕರ್ಕೊಂಡು ಹೋದೆ, ಆಗೇನಾಯ್ತು? ಮಕ್ಳು ನಿನ್ ಜೊತೆ ಇಲ್ಲದೆ ಇಲ್ಲಿ ಬಂದು ನಮ್ ಜೊತೆ ಮಾಡ್ಕೊಂಡ್ರು. ಎವ್ರಿ ಡೇ ಇಸ್ ನಾಟ್ ಸಂಡೇ ಅಕ್ಕರೆ. ಇವತ್ತು ಅವ್ರ ಕಾಲಿಗೆ ಬಿದ್ದಾದ್ರೂ ಸರಿ, ಪೂಸಿ ಹೊಡೆದಾದ್ರೂ ಸರಿ, ಚಾಕ್ಲೇಟ್ ಕೊಡ್ಸಾದ್ರೂ ಸರಿ, ಅಲ್ಲೇ ಇರ್ಸ್ಕೊಳ್ತೀನಿ, ಅಲ್ಲೇ ಮಲಸ್ಕೊಳ್ತೀನಿ. ಓಕೆನಾ? ನೀವಿಬ್ರು ಮಾತಾಡ್ಕೊಳ್ಳಿ. ಈ ಬೇಡ, ಲಾಂಗ್ ಡ್ರೈವ್, ಐಸ್ ಕ್ರೀಮ್, ಆ ರೀತಿ ಬೇಕಿದ್ರು ಮಾತಾಡ್ಬೋದು. ಹಾ, ಒಳ್ಳೆ ಐಡಿಯಾ ಅದು. ಥ್ಯಾಂಕ್ ಯು ಸೋ ಮಚ್ ಮಲ್ಲಿ. ಪರವಾಗಿಲ್ಲ. ಓದ್ಕೋಬೇಕಾ? ಬೇಡ, ಅವ್ರು ಓದ್ಸು ಸಾಕು. ಸರಿ. ಹಾ, ಚೆನ್ನಾಗಿಲ್ಲ. ಚೆನ್ನಾಗಿಲ್ವಾ? ಅಂಡರ್ರೇಟೆಡ್. ಹೇಗಿರ್ಬೇಕು ಗೊತ್ತಾ? ಬಂದೆಯ ಬಾಳಿನ ಆಗ್ಲಿ ಅಂದ್ರೆ ಬಾಗ್ನೂರಿಗೆ ನಿಮ್ಮನ್ನ ನೋಡ್ತಿದ್ದಂಗೆ ಹಾಗನ್ಸ್ಬೇಕು. ಆ ತರ ರೆಡಿಯಾಗಿ ಹೋಗಿ. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ಚೆನ್ನಾಗಿ ಮಾತಾಡಿ. ಓ ಯಾ ಬಾಯ್, ಗುಡ್ ನೈಟ್. ಆಲ್ ದ ಬೆಸ್ಟ್. ಥ್ಯಾಂಕ್ ಯು. ತಗೊಳ್ಳಿ, ಅದು ನಿಮ್ಮ ಫೇವ್ರೆಟ್ ಚಾಕ್ಲೇಟ್ ಅಂಡ್ ಇದು ನನ್ನ ಫೇವ್ರೆಟ್ ಬಟರ್ ಸ್ಕಾಚ್. ಭೂಮಿಕಾ, ನಿಮ್ಗೆ ನೆನಪಿದ್ಯಾ, ಮುಂಚೆ ನಿಮ್ಮ ಫೇವ್ರೇಟು ಬಟರ್ ಸ್ಕಾಚ್ ಆಗಿತ್ತು ಅಂಡ್ ನನ್ನ ಫೇವ್ರೇಟು ಚಾಕ್ಲೇಟ್ ಆಗಿತ್ತು. ಸಮಯ ಏನೇನೋ ಬದಲಾವಣೆ ಮಾಡ್ಬಿಡ್ತು. ಟೈಮ್ ಫ್ಲೈಸ್, ನಮ್ಮ ಟೇಸ್ಟ್ಗಳೇ ಚೇಂಜ್ ಆಗೋಯ್ತು. ನಿಜ, ಬಟ್ ಒಂದು ಮಾತ್ರ ಚೇಂಜ್ ಆಗಿಲ್ಲ. ಏನು? ನಿಮಗ್ ನೆನಪಿದ್ಯಾ, ನಾನು ಬಾಣಂತಿಯಾಗಿರ್ಬೇಕಾದ್ರೆ ಇದೇ ತರ ನೀವು ನನಗೆ ಲಾಂಗ್ ಡ್ರೈವ್ ಕರ್ಕೊಂಡ್ ಬಂದು ಐಸ್ ಕ್ರೀಮ್ ಕೊಡಿಸಿದ್ದು? ಆಗ್ಲೂ ಮಲ್ಲಿ ಅಪ್ಪು ನೋಡ್ಕೋತಿದ್ಲು. ಗೋಲ್ಡನ್ ಡೇಸ್. ಎನಿವೇಸ್, ಥ್ಯಾಂಕ್ ಯು ಸೋ ಮಚ್. ಬರೀ ಥ್ಯಾಂಕ್ಸ್ ಆದ್ರೆ ನೀವೇ ಇಟ್ಕೊಳ್ಳಿ. ಇನ್ನೇನ್ ಬೇಕು? ಏನೇನೋ ಬೇಕು, ತಗೋತೀನಿ ಬಿಡಿ, ನನಗೆ ತಗೊಳಕ್ ಬರುತ್ತೆ. ತಗೋತೀರಾ ನೋಡೇ ಬಿಡೋಣ. ಬಿಟ್ಬಿಡ್ತಾರ. ಏನ್ ಯೋಚನೆ ಮಾಡ್ತಾ ಇದ್ದೀರಾ? ತಿನ್ರಿ. ಇಲ್ಲ, ಅದು ಅಪ್ಪನ್ ಬಿಟ್ಟು ನಾನು ಐಸ್ ಕ್ರೀಮ್ ತಿಂದಿದ್ದೇ ಇಲ್ಲ. ಅದು ಅಲ್ಲದೆ ಇದೊಂದು ಫೇವ್ರೆಟ್ ಫ್ಲೇವರು. ಅದು ನನಗೆ ಗೊತ್ತು ಬಿಡಿ. ಕುಶಾಲ್ ನಗರಕ್ಕೆ ನಾನು ನಿಮ್ಮ ನೋಡಕ್ ಬಂದಿದ್ನಲ್ಲ, ಆಗ ನಿಮ್ಮ ಕಣ್ ತಪ್ಪಿಸಿ ನಾನು ಅವನು ಐಸ್ ಕ್ರೀಮ್ ತಿನ್ನಕ್ ಹೋಗ್ತಾ ಇದ್ವಿ. ಅವ್ನು ಯಾವಾಗ್ಲೂ ಇದನ್ನೇ ಆರ್ಡರ್ ಮಾಡ್ತಾ ಇದ್ದಿದ್ದು. ಅಂಡ್ ಯು ನೋ ವಾಟ್, ಮಿಂಚುಗೆ ಬಟರ್ ಸ್ಕಾಚ್ ಅಂದ್ರೆ ಬಹಳ ಇಷ್ಟ. ಐ ಥಿಂಕ್ ಮೋಸ್ಟ್ ಆಫ್ ದ ಹುಡುಗಿರಿಗೆ ಈ ಫ್ಲೇವರ್ ಅಂದ್ರೆ ಬಹಳ ಇಷ್ಟ ಆಗುತ್ತೆ ಅನ್ಸುತ್ತಲ್ವಾ? ಹಾಗೆಲ್ಲ ಏನೂ ಇಲ್ಲ, ಇಟ್ಸ್ ಜಸ್ಟ್ ಪರ್ಸನಲ್ ಚಾಯ್ಸ್. ಈಗ ನೋಡಿ, ಮಲ್ಲಿಗೆ ಗಡ್ಬಡಿ ಇಷ್ಟ, ಅದಕ್ಕೆ ಏನ್ ಹೇಳ್ತೀರಾ? ಕರೆಕ್ಟ್. ಸರಿ, ಜಾಸ್ತಿ ಕುಕ್ಬೇಡಿ, ತಿನ್ನಿ. ಅಲ್ಲ, ಯಾಕೋ ಮಕ್ಕಳನ್ನ ಬಿಟ್ಟು ತಿನ್ನಕ್ ಮನ್ಸಾಗ್ತಿಲ್ಲ. ನಾನು ಅವನನ್ನ ಬಿಟ್ಟು ಐಸ್ ಕ್ರೀಮ್ ತಿದ್ದೀನಿ ಅಂತ ಅವನು ಗೊತ್ತಾದ್ರೆ ಬೇಜಾರು ಮಾಡ್ಕೊಂಡ್ಬಿಡ್ತಾನೆ. ಸರಿ, ಮಕ್ಳಿಗೂ ಪಾರ್ಸಲ್ ಮಾಡಿಸ್ಕೊಂಡ್ಬಿಡ್ಲಾ? ಮಲ್ಗಿರ್ತಾರೆ ಎಬ್ಸ ತಿನ್ಸಿದ್ರಾಯ್ತು ಬಿಡ್ರಿ ಅಲ್ವಾ? ಎಷ್ಟು ವಿಚಿತ್ರ ನೋಡಿ, ನಾವಿಬ್ರು ಪ್ರೈವಸಿ ಬೇಕು, ಮಾತಾಡ್ಬೇಕು ಅಂತ ಅನ್ಕೋತೀವಿ, ಆದ್ರೆ ನಮ್ಮ ಮಾತೆಲ್ಲ ಬಂದು ಮಕ್ಕಳ ವಿಷಯಕ್ಕೆ ಬಂದ್ ನಿಲ್ಲುತ್ತೆ. ಒಂಥರ ಸೆಂಟರ್ ಆಫ್ ಗ್ರಾವಿಟಿ ತರ, ಎಲ್ಲೇ ಹೋದ್ರು
ಸುತ್ಕೊಂಬಂದು ಅಲ್ಲಿಗೆ ಬರ್ತೀವಿ. ಏನು ಮಾಡೋಕ್ಕಾಗಲ್ಲ, ಈ ಕೇಂದ್ರ ಬಿಂದು ಅಂತಾರಲ್ಲ ಆ ಥರ ಆಗ್ಬಿಟ್ಟಿದ್ದಾರೆ. ಸರಿ ಇರಿ, ಮಕ್ಳಿಗೂ ಪಾರ್ಸಲ್ ಮಾಡಿಸ್ಕೊಂಡ್ಬಿಡ್ತೀನಿ. ಹಾಗೆ ಮಲ್ಲಿಗೆ ಗಡ್ಬಡ್ ಫ್ಲೇವರ್. ಓಯಾ, ಅಯ್ಯೋ ಇದೇನೋ ನೀವುಗಳು ಇನ್ನೂ ಎದ್ದು ಕೂತಿದ್ದೀರಲ್ಲ, ನಿದ್ದೆ ಬರ್ಲಿಲ್ವಾ? ನೀವಿಬ್ರು ಎಲ್ಲಿಗೆ ಹೋಗಿದ್ರಿ? ಫಸ್ಟ್ ಅದನ್ನ ಹೇಳಿ. ನಾವಾ ನಿಮ್ಮನ್ ಬಿಟ್ಟು ಎಲ್ಲಿ ಹೋಗ್ತೀವಿ? ಅದು ನಿಮ್ಮ ಮಮ್ಮಿಗೆ ನಿದ್ದೆ ಬರ್ತಾ ಇಲ್ಲ, ಸುಮ್ಮನೆ ಒಂದಷ್ಟು ದೂರ ವಾಕಿಂಗ್ ಹೋಗಿದ್ವಿ ಅಷ್ಟೇ. ವಾಕ್ ಅಷ್ಟೇನಾ? ಮತ್ತೆ ಚಿಕ್ಕ ಹೇಳಿದ್ರು ನೀವೆಲ್ಲ ಲಾಂಗ್ ಡ್ರೈವ್ ಹೋಗಿದ್ದೀರಾ ಅಂತ. ನಮ್ಮನ್ನ ಯಾಕೆ ಲಾಂಗ್ ಡ್ರೈವ್ಗೆ ಕರ್ಕೊಂಡೋಗಿಲ್ಲ? ಇಲ್ಲಪ್ಪ, ಎಲ್ಲೂ ಹೋಗಿರ್ಲಿಲ್ಲ. ಇಲ್ಲ ಕಂದ, ಲಾಂಗ್ ಡ್ರೈವ್ ಎಲ್ಲ ಎಲ್ಲಿ? ಅಪ್ಪ ಹೇಳಿದ್ರಲ್ಲ, ಹೀಗೆ ವಾಕ್ ಮಾಡ್ಕೊಂಡು ಬಂದ್ವಿ ಅಷ್ಟೇ. ನಿಮ್ಮನ್ನ ಯಾಕೆ ಕರ್ಕೊಂಡು ಹೋಗಿಲ್ಲ ಅಂದ್ರೆ ಆಚೆ ತುಂಬಾನೇ ಚಳಿ ಇತ್ತು. ನಿಮ್ಮನ್ನ ಕರ್ಕೊಂಡು ಹೋಗಿದ್ರೆ ತೊಂದರೆ ಆಗಿರೋದು. ನೀವಿಬ್ರು ಐಸ್ ಹೋಗ್ಬಿಡ್ತಿದ್ರಿ, ಅದಕ್ಕೆ ಅಲ್ವಾ? ಹೌದೌದು, ಸಿಕ್ಕಾಪಟ್ಟೆ ಚಳಿ ಇದೆ ಹೊರಗೆ. ಸರಿ, ಏನದು? ಎಲ್ಲಿ? ಸೋಫಾ ಅಲ್ಲ, ಅವ್ರ ಕೈ ಹಿಂದೆ. ನನ್ನ ಕೈಯಿಂದನಾ? ಏನಿಲ್ಲಲ್ಲ. ಆ ಕೈಯಲ್ಲಿ ಯಾವ ಕೈ? ತಗೊಳ್ಳಿ, ಇದು ನಿಮ್ಮ ಫೇವ್ರೆಟ್. ಐಸ್ ಕ್ರೀಮ್. ಎಸ್, ಇದು ಚಿಕ್ಕಿಗೆ. ಪಪ್ಪ, ನೀವಿಬ್ರು ಏನಕ್ಕೆ ಆಚೆ ಹೋಗಿದ್ರಿ ಅಂತ ನನ್ಗೆ ಗೊತ್ತಾಯ್ತು. ಸರ್ಪ್ರೈಸ್ ಕೊಡೋಣ ಅಂತ ಐಸ್ ತರಕ್ ಹೋಗಿದ್ರಿ ತಾನೆ? ಹೌದೌದು, ನಿಮಗೆ ಸರ್ಪ್ರೈಸ್ ಕೊಡಬೇಕು ಅಂತಾನೆ ಹೋಗಿದ್ದೆ. ಥ್ಯಾಂಕ್ಸ್ ಪಪ್ಪ. ಥ್ಯಾಂಕ್ಸ್ ಅಮ್ಮ. ಯು ವೆಲ್ಕಮ್. ನನ್ನ ಕಡೆಯಿಂದನೂ ಒಂದು ಥ್ಯಾಂಕ್ ಯು. ನನ್ನನ್ನು ಮಗಳು ಅಂತ ಕನ್ಸಿಡರ್ ಮಾಡಿ ನನ್ನ ಫೇವ್ರೆಟ್ ಐಸ್ ಕ್ರೀಮ್ ತೊಗೊಂಡು ಬಂದಿದ್ದೀರಲ್ಲ, ನಿಜವಾಗ್ಲು ತುಂಬಾ ಖುಷಿ ಆಯಿತು. ನಿಮ್ಮಿಬ್ರು ಈ ಪ್ರೀತಿನ ನಾನು ಯಾವತ್ತೂ ಮರೆಯಲ್ಲ.